ತುಂಡುಡುಗೆ ಹಾಕೊಂಡು ತೋರಿಸಬಾರದನ್ನ ತೋರಿಸಿ ರೀಲ್ಸ್ ಮಾಡಿದ್ರೆ ರಾತ್ರಿ ವೈರಲ್ ಆಗ್ತಾರೆ, ಸ್ಟಾರ್ಗಳಾಗ್ತಾರೆ. ಆದರೆ ಈ ಹುಡುಗಿ ಭರತನಾಟ್ಯದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಡ್ತಾರೆ. ಬರೋಬ್ಬರಿ 9 ದಿನಗಳ ಕಾಲ ನಿರಂತರವಾಗಿ 216 ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ಈಗ ವಿಶ್ವ ದಾಖಲೆ ಬರೆದಿದ್ದಾರೆ. ಉಡುಪಿಯ ವಿದೂಷಿ ದೀಕ್ಷಾ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಮೂಲಕ ಭರತನಾಟ್ಯದಲ್ಲಿ ಯಾರೂ ಮಾಡದ ಸಾಧನೆಯನ್ನ ಮಾಡಿ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ನಾವು ಯಾರ್ಯಾರನ್ನೋ ಫೇಮಸ್ ಮಾಡ್ತೀವಿ, ಯಾರ್ಯಾರಿಗೂ ಸ್ಟಾರ್ ಪಟ್ಟವನ್ನ ನೀಡ್ತೀವಿ. ಆದರೆ ಇಂತಹ 216 ಗಂಟೆಗಳ ಕಾಲ ನಿರಂತರವಾಗಿ ಭರತನಾಟ್ಯ ಮಾಡೋದು ಅಷ್ಟೊಂದು ಸುಲಭವಲ್ಲ. ಅದು ಕೂಡ ನಿದ್ದೆಯನ್ನ ಬಿಟ್ಟು. ಕೆಲವರಿಗೆ ಇದೇನು ಭರತನಾಟ್ಯ ಮಾಡೋದಲ್ವಾ ಅಂತ ಅನಿಸಬಹುದು. ಒಮ್ಮೆ ಈ ಕಾಲುಗಳ ಫೋಟೋವನ್ನ ನೋಡಿ, ಎಷ್ಟು ಕಷ್ಟಪಟ್ಟು ಈ ವಿಶ್ವ ದಾಖಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬೇರೆ ಬೇರೆ ವಿಚಾರಕ್ಕೆ ಸಪೋರ್ಟ್ ಮಾಡುವವರು ತುಂಬಾ ಜನ ಇದ್ದಾರೆ. ಆದರೆ ಈ ರೀತಿ ಭರತನಾಟ್ಯದಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಾಗ ತುಂಬಾ ಜನರ ಸಪೋರ್ಟ್ ಸಿಗೋದಿಲ್ಲ. ಆದರೆ ಇವರಿಗೆ ಮಹೇಶ್ ಠಾಕೂರ್ ಹಾಗೂ ಉಡುಪಿಯ ಮಾಜಿ ಶಾಸಕರಾದಂತ ರಘುಪತಿ ಭಟ್ ಅವರ ಸಾಥ್ ಸಿಗುತ್ತೆ. ಅವರ ಸಪೋರ್ಟ್ ಇಂದ ಇವರು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗಿದೆ. ರತ್ನಕಲಾ ಮಂಡಳಿಯ ಸಪೋರ್ಟ್ ಕೂಡ ಇವರಿಗಿತ್ತು. ಈಗ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಈ ಹೆಮ್ಮೆಯ ಹುಡುಗಿಯನ್ನ ನಾವು ಕೊಂಡಾಡ್ಲೇಬೇಕು. ಇವರಿಗೆ ನಮ್ಮ ಪ್ರೋತ್ಸಾಹವನ್ನ ನೀಡಲೇಬೇಕು. ಉಳಿದವರಿಗೆ ರಾತ್ರೋರಾತ್ರಿ ಸ್ಟಾರ್ ಗಿರಿ ಕೊಡುವ ನಾವು ಇಂಥವರನ್ನ ಕೂಡ ಬೆಳೆಸಬೇಕು. ಇವರ ಈ ಸಾಧನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.